ಯಮದೇವರು ನಚಿಕೇತನಿಗೆ ಅವನನ್ನು ಪರೀಕ್ಷೆ ಮಾಡಿ, ಮುಕ್ತ ನಿಯಾಮಕನಾದ ಭಗವಂತನ ತತ್ವನೇ ಬೇಕು, ನನಗೆ ಬೇರೆ ಯಾವ ಆಸೆನೂ ಇಲ್ಲ, ನೀನು ನನ್ನನ್ನು ಕುದುರೆ ಕೊಡ್ತೇನೆ, ಆನೆ ಕೊಡ್ತೇನೆ, ದೀರ್ಘಾಯುಷ್ಯ ಕೊಡ್ತೇನೆ ಅಂತ ಪ್ರಲೋಭನ ಮಾಡಬೇಡ, ನನಗೆ ಬೇಕಾದದ್ದು ಬ್ರಹ್ಮಜ್ಞಾನ ಅಂತ ಹಠ ಹಿಡಿದಾಗ ನಚಿಕೇತನ ಈ ಆಸಕ್ತಿಯನ್ನು ಕಂಡು ಯಮದೇವರು ಮುಕ್ತ ನಿಯಾಮಕನಾದ ಪರಮಾತ್ಮನ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆರಂಭದಲ್ಲಿ ಜೀವರು ನಿತ್ಯ, ಪರಮಾತ್ಮ ಜೀವರಿಗೆ ಬಿಂಬರೂಪಿಯಾದವನು, ಆ ಪರಮಾತ್ಮನೂ ನಿತ್ಯ, ಅವನ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನೂ ನಿತ್ಯ. ಶರೀರವನ್ನು ಯಾರಾದರೂ ನಾಶ ಮಾಡಬಹುದೇ ಹೊರತು ಜೀವರನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಜೀವ ಪರಮಾತ್ಮರ ನಿತ್ಯತ್ವವನ್ನು ಯಮದೇವರು ಮೊದಲು ತಿಳಿಸಿದ್ದಾರೆ. ಜೀವನ ಬಿಂಬನಾಗಿರ್ತಕ್ಕಂಥ ಪರಮಾತ್ಮ ಮಹಾಮಹಿಮೋಪೇತ. ಏನವನ ಮಹಿಮೆ ಎಂದರೆ, ಅಣುವಾದ ಜೀವನಲ್ಲಿ ಅಣುತರನಾಗಿ ಪರಮಾತ್ಮ ಇದ್ದಾನೆ, ಅಣೀಯನಾಗಿದ್ದಾನೆ ಭಗವಂತ. ಜೀವನೇ ಅಣು, ಅಂಥ ಅಣುವಿನೊಳಗೆ ಅವನಿಗೆ ಅಸ್ತಿತ್ವವನ್ನು ಕೊಡಲಿಕ್ಕೆ, ನಿತ್ಯತ್ವವನ್ನು ಕೊಡಲಿಕ್ಕೆ ಅಣೋರಣೀಯಾನ್, ಅಣುವಿಗೆ ಅಣುವಾಗಿ ಅದರ ಒಳಗೆ ಪರಮಾತ್ಮ ಇದ್ದಾನೆ. ಬ್ರಹ್ಮಾಂಡವೇ ದೊಡ್ಡ ಮಹತ್ತರವಾದ ವಸ್ತು, ಬ್ರಹ್ಮಾಂಡದ ಹೊರಗೂ ವ್ಯಾಪಿಸಿದ್ದಾನೆ. ಹೀಗೆ ಅಣೋರಣೀಯನೂ ಹೌದು, ಮಹತೋ ಮಹೀಯನೂ ಹೌದು. ಅಣುವಾದ ಜೀವನ ಒಳಗೂ ಇದ್ದಾನೆ ಅಣುವಾಗಿ, ಮಹತ್ತಾದ ಬ್ರಹ್ಮಾಂಡದ ಹೊರಗೆ ಮಹತ್ತಾಗಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನನ್ನು ತಿಳಿಯಬೇಕಾದರೆ ಅವನ ಅನುಗ್ರಹನೇ ಬೇಕು. ಅವನ ಅನುಗ್ರಹದಿಂದಲೇ ಅವನನ್ನು ನಾವು ತಿಳಿಬಹುದು. ನಮ್ಮ ಶಕ್ತಿಯಿಂದ ನಾವು ಪರಮಾತ್ಮನನ್ನು ತಿಳಿತೇವೆ ಅಂದರೆ ಆಗೋದಿಲ್ಲ. ಆ ಪರಮಾತ್ಮ ಸರ್ವಶಕ್ತ, ಅವನ ಮಹಿಮೆ ಅಚಿಂತ್ಯವಾದದ್ದು. ಏನು ಅವನ ಸರ್ವಶಕ್ತಿತ್ವ? ಆಸೀನೋ ದೂರಂ ರಜತಿ, ಕೂತಲ್ಲೇ ಕೂತಿರ್ತಾನೆ, ಬಹುದೂರ ಹೋಗ್ತಾನೆ. ಶಯಾನೋ ಯಾತಿ ಸರ್ವತಃ, ಮಲಗಿದಲ್ಲೇ ಮಲಗಿರ್ತಾನೆ, ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಇದು ಅವನ ಸರ್ವವಿಧವಾದ ಶಕ್ತಿ ಅಂದರೆ ಇದು. ಇಂಥ ಪರಮಾತ್ಮನನ್ನು ಪೂರ್ತಿಯಾಗಿ ಯಾರೂ ಕೂಡ ಅರಿಯಲಿಕ್ಕೆ ಸಾಧ್ಯವಿಲ್ಲ. ಅವನಿಗೆ ಶರೀರ ಇಲ್ಲ, ಭೌತಿಕ ಶರೀರ, ಪಂಚಭೌತಿಕ ಶರೀರ ಪರಮಾತ್ಮನಿಗಿಲ್ಲ. ಎಲ್ಲರ ಶರೀರದೊಳಗೆ ಅದಕ್ಕೆ ನಿಯಾಮಕನಾಗಿ ವ್ಯಾಪಿಸಿದ್ದಾನೆ. ಸಾಕಷ್ಟು ಪ್ರವಚನ ಮಾಡಿದ್ದೇವೆ, ಆ ಭಗವಂತನನ್ನು ಕಾಣ್ತೇವೆ ಅಂದರೆ ಆಗೋದಿಲ್ಲ. ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅದಕ್ಕೆ ಕೇವಲ ಪ್ರವಚನವಾಗಲಿ, ನಮ್ಮ ಬುದ್ಧಿಶಕ್ತಿಯಾಗಲಿ, ಪ್ರಜ್ಞಾಬಲವಾಗಲಿ, ಮೇಧಾಶಕ್ತಿ, ಎಷ್ಟೋ ಗ್ರಂಥಗಳ ಶ್ರವಣ, ಯಾವುದು ಪ್ರಧಾನ ಸಾಧನ ಆಗೋದಿಲ್ಲ. ಇಷ್ಟೇ ಸಾಧನ ಆಗೋದಿಲ್ಲ. ಪ್ರವಚನ, ಶ್ರವಣ, ಬುದ್ಧಿಶಕ್ತಿ ಎಲ್ಲದರ ಜೊತೆಗೆ ಮುಖ್ಯವಾಗಿ ಇರಬೇಕಾದದ್ದು ಆ ಪರಮಾತ್ಮನ ಸಂಕಲ್ಪಕ್ಕೆ ಬರಬೇಕು. ಇವನಿಗೆ ನನ್ನ ಸ್ವರೂಪವನ್ನು ತೋರಿಸ್ತೇನೆ ಅಂತ ಯಾರ ಮೇಲೆ ಪರಮಾತ್ಮ ಪ್ರಸನ್ನನಾಗಿ ಸಂಕಲ್ಪ ಮಾಡ್ತಾನೋ ಅಂಥವ್ರಿಗೆ ಭಗವಂತ ಗೋಚರ ಆಗ್ತಾನೆ. ಅಷ್ಟೇ ಹೊರತು ಕೇವಲ ನಮ್ಮ ಬುದ್ಧಿ, ಪ್ರವಚನ, ಮೇಧಾಶಕ್ತಿ, ಸ್ಫೂರ್ತಿ ಅದಕ್ಕೆ ಗೋಚರ ಆಗುವವನಲ್ಲ. ಅವನ ಅನುಗ್ರಹನೇ ಮುಖ್ಯ ಸಾಕ್ಷಾತ್ಕಾರಕ್ಕೆ ಸಾಧನ. ಆ ಅನುಗ್ರಹ ಆಗಬೇಕಾದ್ರೆ ಅದಕ್ಕೆ ಇನ್ನೂ ಅನೇಕ ಸಾಧನೆಗಳಿದೆ. ಭಗವಂತನ ಸಾಕ್ಷಾತ್ಕಾರ ಪಡೆದು ಅವನ ಪ್ರಸಾದ ಮೋಕ್ಷವನ್ನು ಪಡಿಬೇಕಾಗಿದ್ದರೆ ಮೊದಲು ದುಶ್ಚರಿತಗಳನ್ನು ಬಿಡಬೇಕು, ದುರಾಚಾರಗಳಿಂದ ವಿರತನಾಗಬೇಕು, ವೈರಾಗ್ಯ ತಾಳಬೇಕು. ದುರಾಚಾರ ಇದ್ದವನಿಗೆ ಭಗವಂತ ಗೋಚರನಾಗೋದಿಲ್ಲ. ಬುದ್ಧಿ ಪರಮಾತ್ಮನಲ್ಲಿ ತನ್ಮಯತೆ ಹೊಂದಬೇಕು, ಶಾಂತಿ ಅಂತಾರೆ ಅದಕ್ಕೆ. ಬುದ್ಧಿ ಸದಾ ಭಗವನ್ನಿಷ್ಠವಾಗಿರಬೇಕು, ಅಂಥವನಿಗೆ ಸಾಕ್ಷಾತ್ಕಾರ ಆಗ್ತದೆ. ಶಮದಮಾದಿ ಸಾಧನೆಗಳು ಅವನ ಸಾಕ್ಷಾತ್ಕಾರಕ್ಕೆ ಬೇಕು. ಆ ಪರಮಾತ್ಮ ಬ್ರಾಹ್ಮಣ ಜಾತಿಗೆ ಅಭಿಮಾನಿಯಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರನ್ನೂ ಪ್ರಳಯ ಕಾಲದಲ್ಲಿ ನಾಶಪಡಿಸ್ತಕ್ಕಂಥವನು. ಕ್ಷತ್ರಿಯ ಜಾತಿಗೆ ಅಭಿಮಾನಿಗಳಾದ ವಾಯುದೇವರನ್ನೂ ಕೂಡ ಪ್ರಳಯ ಕಾಲದಲ್ಲಿ ನಾಶಪಡಿಸಿ ತಾನೊಬ್ಬನೇ ಉಳಿತಾನೆ. ಈಗ ಸರ್ವಸಂಹಾರಕತ್ವ ಭಗವಂತನದ್ದೇ ಲಕ್ಷಣ. ಊಟ ಮಾಡುವಾಗ ಪ್ರಧಾನ ಅಡಿಗೆ ಅಂತಿರ್ತದೆ ಅನ್ನ, ಉಳಿದದ್ದೆಲ್ಲ ಮೇಲ್ಪಂಕ್ತಿಯಲ್ಲಿ ಬಡಿಸುವಂಥದ್ದು. ಚಟ್ನಿ, ಗೊಜ್ಜು, ಉಪ್ಪಿನಕಾಯಿ, ಪಲ್ಯ ಎಲ್ಲ ಮೇಲ್ಪಂಕ್ತಿಯಲ್ಲಿರ್ತದೆ, ಪ್ರಧಾನವಾಗಿ ಅನ್ನ. ಅದರಂತೆ ಭಗವಂತನ ಊಟ, ಭಗವಂತನ ಭೋಜನಕ್ಕೆ ಪ್ರಧಾನವಾದ ಅಡಿಗೆ ಯಾವುದು ಅಂತಂದರೆ ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು. ಅವರನ್ನು ಪ್ರಳಯ ಕಾಲದಲ್ಲಿ ಹೊಟ್ಟೆಯಲ್ಲಿ ಇಟ್ಕೊಂಡು ಬಿಡ್ತಾನೆ ಪರಮಾತ್ಮ, ಅವರನ್ನು ನುಂಗಿಬಿಡ್ತಾನೆ. ಆದ್ದರಿಂದ ಪರಮಾತ್ಮನ ಭೋಜನಕ್ಕೆ ಬ್ರಾಹ್ಮಣ ಜಾತ್ಯಭಿಮಾನಿ ಚತುರ್ಮುಖ ಬ್ರಹ್ಮದೇವರು, ಕ್ಷತ್ರಿಯ ಜಾತಿ ಅಭಿಮಾನಿಯಾದಂಥ ವಾಯುದೇವರೇ ಪ್ರಧಾನ ಅನ್ನ.
ಇನ್ನು ರುದ್ರದೇವರು ಅವರು ಅನ್ನಕ್ಕೆ ಮೇಲೆ ಹಾಕ್ಕೊಳ್ತಕ್ಕಂಥ ತುಪ್ಪ ವ್ಯಂಜನ ಇದ್ದ ಹಾಗೆ ಅವರು ಅಷ್ಟೆ. ಇಂಥ ಪರಮಾತ್ಮ ಬ್ರಹ್ಮದ ವಾಯು ರುದ್ರರನ್ನೇ ಭೋಜನದಂತೆ ಹೊಟ್ಟೆ ಒಳಗೆ ಹಾಕ್ಕೊಳ್ತಕ್ಕಂಥ ಪರಮಾತ್ಮನನ್ನು ಯಾರು ಸಂಪೂರ್ಣ ತಿಳಿಲಿಕ್ಕೆ ಸಾಧ್ಯ? ಅಂತ ಭಗವಂತನ ಜ್ಞಾನ ಅತ್ಯಂತ ದುರ್ಲಭ ಅಂತ ಹೇಳಿದ್ದಾರೆ. ಆಮೇಲೆ ಯಮದೇವರು ಆ ಪರಮಾತ್ಮನನ್ನು ಧ್ಯಾನ ಮಾಡುವ ಬಗೆ ಹೇಳ್ತಾರೆ. ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಬಹಳ ಜನ ತೊಡಗ್ತಾ ಇದ್ದಾರೆ ಇವತ್ತು. ಧ್ಯಾನ ಅಂತ ಮಾಡ್ತಾರೆ ಕೂತ್ಕೊಂಡು, ಆದರೆ ಹೇಗೆ ಧ್ಯಾನ ಮಾಡಬೇಕು? ಯಮದೇವರು ಉಪದೇಶ ಮಾಡ್ತಾರೆ. ಮುಖ್ಯ ಪ್ರಾಣದೇವರ ಚಿಂತನೆ ಮಾಡಿ ಆ ಮುಖ್ಯ ಪ್ರಾಣದೇವರ ಅಧಿಷ್ಠಾನದಲ್ಲಿ ಪರಮಾತ್ಮನ ಧ್ಯಾನ ಮಾಡಬೇಕೇ ಹೊರತು ಪ್ರಾಣದೇವರನ್ನ ಬಿಟ್ಟು ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಆಗೋದೇ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು, ಪಂಚಯಜ್ಞ ಮಾಡುವವರು, ದೇವಯಜ್ಞ ದೇವತೆಗಳಿಗೆ ಯಜ್ಞ ಮಾಡುವವರು, ಪಿತೃಯಜ್ಞ ಅಂದರೆ ಶ್ರಾದ್ದಾದಿಗಳನ್ನು ಮಾಡಿಕೊಂಡಿರುವವರು, ಭೂತಯಜ್ಞ ಪ್ರಾಣಿಗಳಿಗೆ ಅವುಗಳಿಗೆಲ್ಲ ಆಹಾರ ಕೊಟ್ಟು ಬಲಿ ಹಾಕೋದು, ಮನುಷ್ಯಯಜ್ಞ ಮನುಷ್ಯರಿಗೆ ಅತಿಥಿ ಸತ್ಕಾರ, ಬ್ರಹ್ಮಯಜ್ಞ ವೇದಾಧ್ಯಯನ ಋಷಿತರ್ಪಣ, ಇಂಥ ಪಂಚಯಜ್ಞ ಮಾಡಿಕೊಂಡಿರುವವರು, 3 ಬಾರಿ ನಾಚಿಕೇತಾಗ್ನಿಯಲ್ಲಿ ಹೋಮಿಸಿದ ಬ್ರಹ್ಮಜ್ಞಾನಿಗಳು, ಯಾರೇ ಆಗಲಿ ಇಂಥ ಜ್ಞಾನಿಗಳು ಮುಖ್ಯ ಪ್ರಾಣದೇವರಲ್ಲಿ ಇರತಕ್ಕಂಥ ಪರಮಾತ್ಮನ 2 ರೂಪಗಳನ್ನು ಧ್ಯಾನ ಮಾಡ್ತಾರೆ. ಆ ಭಗವಂತನ 2 ರೂಪಗಳೇ ಆತ್ಮ ಅಂತರಾತ್ಮ ಅಂತ 2 ರೂಪಗಳು. ಅದನ್ನು ಧ್ಯಾನ ಮಾಡಬೇಕು. ಎಲ್ಲಿ? ಪರಮೇ ಪರಾರ್ಧೆ. ಪರಮೇ ಪರಾರ್ಧೆ ಅಂತಂದರೆ ಜೀವೋತ್ತಮರಾಗಿರತಕ್ಕಂಥ ವಾಯುದೇವರ ಒಳಗೆ, ಎಲ್ಲರ ಹೃದಯ ಗುಹೆಯಲ್ಲಿ ವಾಯುದೇವರಿದ್ದಾರೆ. ಆ ವಾಯುದೇವರ ಒಳಗೆ ಪರಮಾತ್ಮನ 2 ರೂಪ ಇದೆ. ಆತ್ಮ ಅಂತರಾತ್ಮ ಅಂತ 2 ರೂಪಗಳು. ಸಜ್ಜನರಿಗೆ ನೆರಳಿದ್ದ ಹಾಗೆ, ದುರ್ಜನರಿಗೆ ದುಷ್ಟರಿಗೆ ಬಿಸಿಲಿದ್ದಂತೆ, ಅಂದರೆ ಸಜ್ಜನರಿಗೆ ಸುಖ ದುರ್ಜನರಿಗೆ ದುಃಖವನ್ನು ಕೊಡ್ತಕ್ಕಂಥ ಆತ್ಮ ಅಂತರಾತ್ಮ ಅನ್ನೋ ರೂಪಗಳನ್ನು ಮುಖ್ಯ ಪ್ರಾಣದೇವರ ಅಧಿಷ್ಠಾನದಲ್ಲಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಧ್ಯಾನ ಅಂದ್ರೇನು? ಮನಸ್ಸು ಆ ಕಡೆ ಈ ಕಡೆ ಚಲಿಸದೆ ಒಂದೇ ಕಡೆ ಪರಮಾತ್ಮನಲ್ಲಿ ತನ್ಮಯತೆ ಹೊಂದಬೇಕು. ಗಾಳಿಯಲ್ಲಿಟ್ಟ ದೀಪದಂತೆ ಮನಸ್ಸಾಗಬಾರ್ದು. ಗಾಳಿಯಲ್ಲಿ ದೀಪ ಇಟ್ಟರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ವಾಲ್ತಾ ಇರ್ತದೆ. ಗಾಳಿ ಇಲ್ಲದ ಜಾಗದಲ್ಲಿ ದೀಪ ಹಚ್ಚಿದರೆ ಒಂದೇ ಶಿಖೆ ನೇರವಾಗಿ ಉರಿತದೆ. ಹಾಗೆ ಮನಸ್ಸು ಆಚೆ ಈಚೆ ಹೋಗದೆ ಕೇವಲ ಭಗವಂತನ ಕಡೆ ಹೋಗಬೇಕು. ಅದು ಧ್ಯಾನ. ಇದಕ್ಕೆ ಇಂದ್ರಿಯ ನಿಗ್ರಹ ಮುಖ್ಯ ಸಾಧನ. ಇಂದ್ರಿಯ ನಿಗ್ರಹವನ್ನು ಮಾಡಬೇಕು. ಅದಕ್ಕೆ ಉಪಮೆ ಕೊಟ್ಟು ಹೇಳ್ತಿದ್ದಾರೆ. ಒಂದು ರಥದಲ್ಲಿ ಪ್ರಯಾಣ ಮಾಡುವವನು ಜೀವ ಇದ್ದಾನೆ. ಅವನು ರಥಿಕ, ರಥದಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾನೆ. ಕುದುರೆಗಳನ್ನು ಎಲ್ಲಿ ಬಂತಲ್ಲಿ ಅದು ನಿಯಂತ್ರಣ ಮಾಡದೆ ಬಿಟ್ಟುಬಿಟ್ರೆ ಆ ರಥವನ್ನು ಎಲ್ಲೋ ಎಳ್ಕೊಂಡು ಹೋಗಿಬಿಡ್ತಾರೆ. ಸಾರಥಿಯನ್ನು ಇಟ್ಟುಕೊಂಡು ಆ ಕುದುರೆಯನ್ನು ಹಗ್ಗದಿಂದ ಕುದುರೆ ಕುತ್ತಿಗೆ ಕಟ್ಟಿ ಅದನ್ನು ನಿಯಂತ್ರಣ ಮಾಡಿದರೆ ನಮ್ಮ ಗುರಿ ಮುಟ್ಟಬಲ್ವಿ ನಾವು. ಅದರಂತೆ ದೈನಂದಿನ ಜೀವನದಲ್ಲಿಯೂ ಕೂಡ ಒಂದು ರಥಯಾತ್ರೆ ಇದ್ದೇ ಇದೆ. ಏನದು? ಜೀವನೇ ಯಜಮಾನನಾಗಿ ರಥದಲ್ಲಿ ಕೂತುಕೊಂಡು ರಥಿಕ, ಶರೀರವೇ ರಥ, ಬುದ್ಧಿಯೇ ಸಾರಥಿ, ಮನಸ್ಸು ಹಗ್ಗ. ರಥದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ರಥಿಕ ಇರ್ತಾನೆ, ಸಾರಥಿ ಇರ್ತಾನೆ, ಹಗ್ಗ ಇರ್ತದೆ, ರಥ ಇರ್ತದೆ. ಹಾಗೆ ಶರೀರವೇ ರಥ, ನಮ್ಮ ಬುದ್ಧಿ ಯಾವುದು ಮಾಡಬೇಕು ಯಾವುದು ಮಾಡಕೂಡದು ಈ ನಿಶ್ಚಯ ಆತ್ಮಕವಾದಂಥ ಬುದ್ಧಿ ಅದು ಸಾರಥಿ ಇದ್ದ ಹಾಗೆ, ಮನಸ್ಸು ಹಗ್ಗ ಇದ್ದಂತೆ, ಇಂದ್ರಿಯಗಳು ಕುದುರೆ ಇದ್ದ ಹಾಗೆ. ಆ ಇಂದ್ರಿಯ ಗೋಚರವಾಗುವ ರೂಪ ರಸ ಗಂಧ ಶಬ್ದ ಸ್ಪರ್ಶ ಇದೇ ಆ ರಥ ಹೋಗುವ ಗುರಿ, ಊರುಗಳು. ಏನು ಮಾಡಬೇಕು? ರಥದಲ್ಲಿ ಸಂಚಾರ ಮಾಡುವವನು ಹಗ್ಗದಿಂದ, ಆ ಸಾರಥಿಯಾದವನು ಹಗ್ಗ ಹಿಡಿದು ಕುದುರೆಗಳನ್ನು ನಿಯಂತ್ರಣ ಮಾಡ್ತಾ ರಥ ಓಡಿಸ್ತಾನೆ. ಅದರಂತೆ ಮನಸ್ಸಿನ ನಿಗ್ರಹ ಮಾಡಬೇಕು. ಮನಸ್ಸು ಹಗ್ಗ ಇದ್ದ ಹಾಗೆ ಹಗ್ಗವನ್ನು ನಿಗ್ರಹ ಮಾಡಬೇಕು. ಬುದ್ಧಿ ಅನ್ನೋದು ಸಾರಥಿ, ವಿವೇಕ. ಶರೀರ ರಥ, ಎಲ್ಲಿ ಬಂತಲ್ಲಿ ನಮ್ಮ ಶರೀರ ಹೋಗಬಾರ್ದು. ಶರೀರವೆಂಬ ರಥವನ್ನು ಇಂದ್ರಿಯಗಳು ಕುದುರೆ ಇದ್ದ ಹಾಗೆ, ಕುದುರೆ ರಥವನ್ನು ಎಲ್ಲಿ ಬಂತಲ್ಲಿ ಎಳ್ಕೊಂಡು ಹೋಗ್ತವೆ. ಹಾಗೆ ಇಂದ್ರಿಯಗಳು ಮನುಷ್ಯನ ದೇಹವನ್ನು ಎಲ್ಲಿ ಅಂದರೆ ಅಲ್ಲಿ ಎಳ್ಕೊಂಡು ಹೋಗ್ತವೆ. ಕಣ್ಣು ಏನೋ ನೋಡಬೇಕು ಅಂತ ಕಣ್ಣಿಗೆ, ಆ ಕುದುರೆಗೆ ಕಣ್ಣು ಅನ್ನೋದೊಂದು ಕುದುರೆ, ಕಿವಿ ಅನ್ನೋದೊಂದು ಕುದುರೆ, ಇಂದ್ರಿಯಗಳೆಲ್ಲ ಕುದುರೆ. ಕುದುರೆ ಎಲ್ಲಿ ಬಂತಲ್ಲಿ ಎಳ್ಕೊಂಡು ಹೋಗುವಂತೆ ಇಂದ್ರಿಯಗಳು ದೇಹವನ್ನು, ಈ ರಥವನ್ನು, ದೇಹವೆಂಬ ರಥವನ್ನು ಎಲ್ಲಿ ಬಂತಲ್ಲಿ ಎಳ್ಕೊಂಡು ಹೋಗ್ತವೆ. ಆ ರೀತಿ ಹೋಗದಂತೆ ಆ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು, ಕುದುರೆಯನ್ನು ನಿಗ್ರಹ ಮಾಡಬೇಕು. ಮನಸ್ಸೇ ಹಗ್ಗ, ಮನಸ್ಸನ್ನು ಮೊದಲು ಎಳಿಬೇಕು. ಮನಸ್ಸನ್ನು ಎಳೆದು
ಎಲ್ಲಿ ಬಂತಲ್ಲಿ ಹೋಗುವ ಮನಸ್ಸನ್ನು ಗಟ್ಟಿ ಹಿಡ್ಕೊಂಡು ಆ ಇಂದ್ರಿಯ ಅನ್ನೋ ಕುದುರೆ ಆಚೀಚೆ ಹೋಗದಂತೆ ನಿಯಂತ್ರಣ ಮಾಡಬೇಕು. ಮನಸ್ಸೆಂಬ ಹಗ್ಗ ಹಿಡ್ಕೊಂಡು ಎಳಿಬೇಕಾದದ್ದು ಯಾರು? ಸಾರಥಿ ಆ ಹಗ್ಗವನ್ನು ಎಳಿಬೇಕು, ಗಟ್ಟಿ ಹಿಡ್ಕೋಬೇಕು. ಲೂಸ್ ಬಿಟ್ಟರೆ ಹೋಗ್ತದೆ. ಅದರಂತೆ ಬುದ್ಧಿ, ವಿವೇಕ, ಆ ಬುದ್ಧಿ ಅನ್ನೋದು ಸಾರಥಿ, ಆ ಮನಸ್ಸು ಅನ್ನೋದು ಹಗ್ಗ, ಇಂದ್ರಿಯಗಳು ಕುದುರೆ ಇದ್ದ ಹಾಗೆ, ಶರೀರವೇ ರಥ. ಈ ರೀತಿ ನಮ್ಮ ಶರೀರ ಭಗವಂತನ ಕಡೆ ಪ್ರಯಾಣ ಮಾಡಬೇಕು. ವಿವೇಕ, ಬುದ್ಧಿ ಅನ್ನೋ ಸಾರಥಿ ಇದ್ದು ಮನಸ್ಸು ಅನ್ನೋ ಹಗ್ಗ ಇದ್ದರೆ ಆವಾಗ ಕುದುರೆ, ಇಂದ್ರಿಯ ಸರಿಯಾದ ಮಾರ್ಗಕ್ಕೆ ಹೋಗ್ತದೆ, ಶರೀರವು ಸರಿಯಾದ ಮಾರ್ಗಕ್ಕೆ ಹೋಗಿ ಪರಮಾತ್ಮನನ್ನು ಮುಟ್ತೇವೆ. ಇದು ಒಂದು ಸಾಧನ. ಧ್ಯಾನ ಮಾಡಬೇಕಾದ್ರೆ ಇನ್ನೊಂದು ಸಾಧನ ಉಂಟು, ತಾರತಮ್ಯ ಜ್ಞಾನ. ಇಂದ್ರಿಯಾಭಿಮಾನಿ ದೇವತೆಗಳೇನಿದ್ದಾರೆ ನಮ್ಮ ಶರೀರದಲ್ಲಿ, ಇಂದ್ರಾದಿಗಳು, ಆ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ದೊಡ್ಡವರು ವಿಷಯಾಭಿಮಾನಿ ದೇವತೆಗಳು. ವಿಷಯ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ನಾವು ಅನುಭವಿಸುವ ವಿಷಯಗಳು. ಅದರ ಅಭಿಮಾನಿಗಳು ಸೌಪರ್ಣಿ, ವಾರುಣಿ, ಪಾರ್ವತಿ. ಇಂದ್ರಿಯದಿಂದ ಈ ವಿಷಯ ಪದಾರ್ಥಗಳನ್ನು ಭೋಗಿಸ್ತೇವೆ. ನಾಲಿಗೆಯಿಂದ ರಸವನ್ನು ಭೋಗಿಸ್ತೇವೆ, ಘ್ರಾಣೇಂದ್ರಿಯಿಂದ ಗಂಧವನ್ನು ಭೋಗಿಸ್ತೇವೆ. ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ಕನಿಷ್ಠರು. ಅವರಿಗಿಂತ ಉತ್ತಮರು ವಿಷಯಾಭಿಮಾನಿಗಳು, ಸರಸ್ವತಿ, ಇದು ವಾರುಣಿ, ಸೌಪರ್ಣಿ, ವಾರುಣಿ, ಪಾರ್ವತಿಯರು. ಅವರಿಗಿಂತ ಮೇಲೆ ಮನೋಭಿಮಾನಿಗಳಾದ ಗರುಡಶೇಷ ರುದ್ರರು, ಅವರು ಮನೋಭಿಮಾನಿಗಳು, ವಿಷಯಾಭಿಮಾನಿಗಳಿಗಿಂತ ದೊಡ್ಡವರು. ಅವರಿಗಿಂತ ಮೇಲೆ ಬುದ್ಧಿತತ್ವಕ್ಕೆ ಅಭಿಮಾನಿಯಾದ ಸರಸ್ವತೀ ದೇವಿ ಶ್ರೇಷ್ಠಳು. ಬುದ್ಧಿತತ್ವಾಭಿಮಾನಿ ಸರಸ್ವತಿಗಿಂತ ಮಹತ್ತತ್ವಾಭಿಮಾನಿ ಬ್ರಹ್ಮದೇವರು ಶ್ರೇಷ್ಠರು. ಮಹತ್ತತ್ವಾಭಿಮಾನಿ ಬ್ರಹ್ಮನಿಗಿಂತ ಪ್ರಕೃತಿ ಅಭಿಮಾನಿಯಾದ ಲಕ್ಷ್ಮೀ ಶ್ರೇಷ್ಠಳು. ಆ ಪ್ರಕೃತಿ ಸತ್ವರಜಸ್ತಮ ಗುಣ, ಅದರ ಅಭಿಮಾನಿ ಲಕ್ಷ್ಮಿಗಿಂತ ಪೂರ್ಣನಾದ್ದರಿಂದ ಪುರುಷ ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮ ಶ್ರೇಷ್ಠ. ಅವನ ಮೇಲೆ ಯಾರೂ ಇಲ್ಲ, ಅವನೇ ಕೊನೆ. ಎಲ್ಲರೂ ಹೋಗಿ ಸೇರಬೇಕಾದ್ದು ಅವರನ್ನು. ಈ ರೀತಿ ಇಂದ್ರಿಯಾಭಿಮಾನಿಗಳು, ಪದಾರ್ಥಾಭಿಮಾನಿಗಳು, ಅವರಿಗಿಂತ ಮೇಲೆ ಮನೋಭಿಮಾನಿ ರುದ್ರ, ಮನೋಭಿಮಾನಿಗಿಂತ ಬುದ್ಧಿ ಅಭಿಮಾನಿ, ಬುದ್ಧಿ ಅಭಿಮಾನಿಗಿಂತ ಮಹತ್ತತ್ವಾಭಿಮಾನಿ ಬ್ರಹ್ಮ, ಅದಕ್ಕಿಂತ ಅವ್ಯಕ್ತ ತತ್ವ ಸತ್ವರಜಸ್ತಮ ಗುಣಾಭಿಮಾನಿ ಲಕ್ಷ್ಮಿ, ಅವಳ ಮೇಲೆ ಪರಮಾತ್ಮ. ಈ ತಾರತಮ್ಯವನ್ನು ಕೂಡ ತಿಳ್ಕೊಂಡು ವಿಷ್ಣುವನ್ನು ಧ್ಯಾನ ಮಾಡಬೇಕು. ಇದಕ್ಕೆ ಈ ತಾರತಮ್ಯ ಜ್ಞಾನ, ಇಂದ್ರಿಯ ನಿಗ್ರಹ ಇದೆಲ್ಲ ಮುಂದೆ ಮಾಡಿದರಾಯಿತು ಅಂತ ಮುಂದೆ ಹಾಕಬಾರ್ದು. ಉಪನಿಷತ್ತು ಹೇಳ್ತಾ ಇದೆ, ಅವಿದ್ಯಾ ಅನ್ನುವ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳ್ರಿ, ದೊಡ್ಡವರ ಹತ್ರ ಹೋಗಿ, ಗುರುಗಳ ಹತ್ರ ಹೋಗಿ ಭಗವಂತನ ಸ್ವರೂಪ ತಿಳ್ಕೊಳ್ರಿ. ಇದನ್ನು ಮುಂದೆ ಹಾಕುವಂಥದ್ದಲ್ಲ. ಈ ಸಂಸಾರ ಅನ್ನೋದು ನಮ್ಮನ್ನು ನಾಶ ಮಾಡತಕ್ಕಂಥ ಒಂದು ಚಾಕು, ಒಂದು ಕತ್ತಿ, ಅದರ ಅಂಚಿನಂತೆ ಬಹಳ ತೀಕ್ಷ್ಣವಾದದ್ದು. ಮೋಕ್ಷ ಮಾರ್ಗ ಬಹಳ ಕಠಿಣವಾದ್ದು. ಅದರಿಂದ ಕಠಿಣವಾದ ಮೋಕ್ಷ ಮಾರ್ಗ ದಾಟಬೇಕಾದರೆ ಅದನ್ನು ಮುಂದೆ ಹಾಕೋದಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಶೀಘ್ರದಲ್ಲಿ ಅಜ್ಞಾನದಿಂದ ಎಚ್ಚೆತ್ತುಕೊಂಡು ಗುರುಗಳ ಹತ್ರ ಹೋಗಿ ಭಗವಂತನ ಸ್ವರೂಪ, ಅವನ ಧ್ಯಾನ ಮಾಡುವ ಕ್ರಮವನ್ನು ಅಧ್ಯಯನ ಮಾಡಿರಿ. ಅವನು ಬಾಕಿ ಶಬ್ದಗಳಿಗೆ, ನಮ್ಮ ಆಡುಭಾಷೆಯಲ್ಲಿರುವಂಥ ಲೌಕಿಕ ಶಬ್ದಕ್ಕೆ ಅವನು ಗೋಚರ ಅಲ್ಲ. ಅಥವಾ ಕಣ್ಣಿನಿಂದ ನೋಡಿಬಿಡ್ತೇವೆ ಅನ್ನಲಿಕ್ಕೆ ಬೇರೆ ಬೇರೆ ಪದಾರ್ಥಗಳಿಗಿರುವಂತೆ ಪ್ರಾಕೃತ ರೂಪ ಪರಮಾತ್ಮನಿಗಿಲ್ಲ, ಕಣ್ಣಿನಿಂದ ನೋಡಲಿಕ್ಕೆ ಆಗೋದಿಲ್ಲ. ನಾಲಿಗೆಯಿಂದ ರಸವನ್ನು ಆಸ್ವಾದನೆ ಮಾಡುವಂತೆ ಪರಮಾತ್ಮನನ್ನು ನಾಲಿಗೆಯಿಂದ, ಮೂಗಿನಿಂದ ಹಾಗೆಲ್ಲ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಗುರುಗಳ ಮೂಲಕವೇ ಆ ಭಗವಂತನ ಸ್ವರೂಪವನ್ನು ತಿಳ್ಕೊಳ್ಬೇಕು. ಇಷ್ಟು ಯಮದೇವರು ಉಪದೇಶ ಮಾಡಿ ಈ ಗುಹ್ಯವಾದ ಭಗವಂತನ ತತ್ವವನ್ನು ಯಾರು ಬ್ರಹ್ಮಜ್ಞಾನಿಗಳ ಸಭೆಯಲ್ಲಿ ಹೇಳ್ತಾರೋ ಅಥವಾ ಶ್ರಾದ್ದ ಕಾಲದಲ್ಲಿ ಪಠನ ಮಾಡ್ತಾರೋ ಅದು ಅನಂತ ಫಲಪ್ರದ ಆಗ್ತದೆ ಅಂತ ಹೇಳ್ತಾರೆ. ಅದರಿಂದ ಇವತ್ತಿಗೂ ಶ್ರಾದ್ದದ ದಿವಸ ಕಾಠಕೋಪನಿಷತ್ತಿನ ಈ ಭಾಗದ ಪಾರಾಯಣ ಮಾಡಿಸೋದುಂಟು. ಈ ಪ್ರಯತ ಶ್ರಾದ್ದ ಕಾಲೇವ ತದಾನಂತ್ಯಾಯ ಕಲ್ಪತೆ. ಮಾಡಿದ ಶ್ರಾದ್ದ ಅನಂತ ಫಲ ಕೊಡಬೇಕಾದ್ರೆ ಯಮದೇವರು ಮಾಡಿದ ಈ ಉಪದೇಶ, ಪರಮಾತ್ಮನ ಸ್ವರೂಪ, ಧ್ಯಾನದ ಸಾಧನೆಗಳು, ಈ ಎಲ್ಲ ಮಂತ್ರಗಳನ್ನು ಪಠನ ಮಾಡಬೇಕು. ಮತ್ತು ಜ್ಞಾನಕ್ಕೋಸ್ಕರ ಬೇಕಾದ ವೈರಾಗ್ಯದ ಬಗ್ಗೆ ಮತ್ತೆ ಹೇಳ್ತಾನೆ ಯಮ. ಪರಮಾತ್ಮ ಇಂದ್ರಿಯಗಳನ್ನು ಸೃಷ್ಟಿ ಮಾಡುವಾಗ, ನಮ್ಮಲ್ಲಿ ಇಂದ್ರಿಯಗಳನ್ನು ಇಡುವಾಗ ಆ ಇಂದ್ರಿಯಗಳಿಗೆ ಏನು ಸ್ವಭಾವ ಹಾಕಿದ್ದಾನೆ? ಎಲ್ಲ ಬಹಿರ್ಮುಖವಾಗಿ ಹೋಗುವ ಸ್ವಭಾವವನ್ನು ಹಾಕಿದ್ದಾನೆ ಇಂದ್ರಿಯಗಳಿಗೆ. ನೀರು ಸೃಷ್ಟಿ ಮಾಡಿದ, ನೀರಿಗೊಂದು ಸ್ವಭಾವ ಇದೆ. ಏನದು? ಕೆಳಮುಖವಾಗಿ ಹರಿತದೆ. ಎಲ್ಲಿ ತಗ್ಗಿರ್ತದೋ ಅಲ್ಲಿ ನೀರು ಹರಿತದೆ.
ಬೆಂಕಿ ಸೃಷ್ಟಿ ಮಾಡುವಾಗ ಒಂದು ಸ್ವಭಾವ ಕೊಟ್ಟಿದ್ದಾನೆ. ಏನು ಅಂದರೆ ಬೆಂಕಿ ಊರ್ಧ್ವಮುಖವಾಗಿ ಉರಿತದೆ. ಕಟ್ಟಿಗೆ ಹೆಚ್ಚಿಟ್ಟರೆ ಊರ್ಧ್ವಮುಖವಾಗಿ ಜ್ವಾಲೆ ಬರ್ತದೆ. ಒಂದು ಕಡ್ಡಿ ಕೊರೆದು ನಾವು ಅದನ್ನು ಕೆಳಗೆ ಮಾಡಿ ಹಿಡಿದ್ರೂ ಜ್ವಾಲೆ ಊರ್ಧ್ವನೇ, ಜ್ವಾಲೆ ಊರ್ಧ್ವವಾಗಿ ಹರಿತದೆ. ಮೇಲ್ಮುಖಕ್ಕೆ ಜ್ವಾಲೆ, ನೀರು ಕೆಳಮುಖಕ್ಕೆ ಹರಿಯೋದು. ಮೇಲೆ ಹರಿಬೇಕಾದ್ರೆ ಅದಕ್ಕೆ ಯಂತ್ರ ಇಡಬೇಕು. ಯಂತ್ರ ಇಟ್ಟರೆ ಮಾತ್ರ ನೀರು ಮೇಲೆ ಹೋಗ್ತದೆ, ಹೊರತು ಇಲ್ಲಿದ್ರೆ ಅದರ ಸ್ವಭಾವ ಕೆಳಗೆ ಹರಿತದೆ. ಹಾಗೆ ಇಂದ್ರಿಯಗಳ ಸ್ವಭಾವ ಏನು ಅಂತಂದರೆ, ಎಂದೂ ನಮ್ಮ ದೇಹದಲ್ಲಿರೋ ಇಂದ್ರಿಯಗಳು ಅದರ ಸ್ವಭಾವದಂತೆ ಅಂತರ್ಮುಖಿ ಆಗೋದಿಲ್ಲ, ಬಹಿರ್ಮುಖನೇ ಆಗ್ತದೆ. ಕಣ್ಣು ಮುಚ್ಚಿಕೊಂಡು ಒಳಗಡೆ ನೋಡೋದಿಲ್ಲ, ಹೊರಗಿಂದ ನೋಡೋದೇ ಜಾಸ್ತಿ. ಯಾರೋ ಧೀರರು ಅಪರೂಪಕ್ಕೊಬ್ಬರು ಆ ಇಂದ್ರಿಯದಿಂದ ಆ ಇಂದ್ರಿಯಗಳನ್ನು ಅಂತರ್ಮುಖಿ ಮಾಡಿಕೊಂಡು ಒಳಗಿರುವ ಪರಮಾತ್ಮನನ್ನು ನೋಡುವವರು ಕೆಲವರು ಮಾತ್ರ. ಅವಿವೇಕಿಗಳು ಹೊರಗೆ ಓಡೋದೇ ಜಾಸ್ತಿ, ಹೊರಗೆ ಸಂಚಾರ ಮಾಡೋದೇ ಜಾಸ್ತಿ. ಇಂದ್ರಿಯಗಳು ಅದನ್ನು ಹೊರಗಡೆ ಹರಿಬಿಟ್ಟು ಹೊರಗಡೆ ಪದಾರ್ಥಗಳನ್ನು ಹುಡುಕ್ತಾರೆ. ವಿವೇಕಿಗಳಾದವರು ಇಂದ್ರಿಯಗಳನ್ನು ಅಂತರ್ಮುಖ ಮಾಡಿಕೊಂಡು ಮನಸ್ಸು ಹೊರಗಿಂದ ವಿಚಾರ ಮಾಡೋದಿಲ್ಲ. ವಿವೇಕಿಗಳಾದವರು ಆ ಮನಸ್ಸಿನಿಂದ ಒಳಗಿರುವ ಪರಮಾತ್ಮನ ಮನನ ಮಾಡ್ತಾರೆ, ಒಳಗಿರುವ ಭಗವಂತನನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವನ ಸ್ತೋತ್ರಕ್ಕೆ ವಾಗೀಂದ್ರಿಯವನ್ನು ಹರಿಸ್ತಾರೆ, ಹೊರಗಿನವರ ಸ್ತೋತ್ರಕ್ಕಲ್ಲ. ಆದ್ದರಿಂದ ಇಂದ್ರಿಯಗಳ ಸ್ವಭಾವದಂತೆ ನಾವು ಅವುಗಳನ್ನು ಬಿಟ್ಟುಬಿಡಬಾರ್ದು. ನೀರು ಕೆಳಗೆ ಹರಿತದೆ, ಆದರೆ ಯಂತ್ರ ಇಟ್ಟು ಅದನ್ನು ಮೇಲೆ ಕರೆಸುವಂತೆ ಬಹಿರ್ಮುಖವಾಗಿ ಹರಿಯುವ ಇಂದ್ರಿಯಗಳನ್ನು ಮಂತ್ರದ ಬಲದಿಂದ ಅಂತರ್ಮುಖಿಯಾಗಿ ಮಾಡಿ ಪರಮಾತ್ಮನ ಕಡೆ ಹೋಗುವಂತೆ ಮಾಡಬೇಕು. ಆ ಪರಮಾತ್ಮನ ಅನೇಕ ರೂಪಗಳಿದೆ. ಅದರಲ್ಲಿ ಯಾರನ್ನ ಪರಮಾತ್ಮ ಅಂತ ತಿಳ್ಕೊಳ್ಬೇಕು? ರಾಮನೋ, ಕೃಷ್ಣನೋ, ಬುದ್ಧನೋ, ಕಲಿಕೆ ನರಸಿಂಹದೇವರೋ, ಶ್ರೀನಿವಾಸನೋ? ಯಮದೇವರ ಉಪದೇಶದಲ್ಲಿ ಹೇಳ್ತಾರೆ, ಎಲ್ಲ ರೂಪಗಳಿಗೂ ಐಕ್ಯ ಇದೆ. ಅದರಲ್ಲಿ ರಾಮ ಮಾತ್ರ ದೇವರು, ಕೃಷ್ಣ ಅಲ್ಲ, ವೇದವ್ಯಾಸರಲ್ಲ, ಹಿಂಗೆ ಭಾವಿಸೋ ಹಾಗಿಲ್ಲ. ಅವೆಲ್ಲ ಭಗವಂತನ ಅವತಾರಗಳು. ಮೂಲ ರೂಪದಲ್ಲಿ ಏನಿರ್ತದೆ ಅದೇ ಅವತಾರ ರೂಪಕ್ಕೆ ಬಂದಿರೋದು. ಅವತಾರ ರೂಪದಲ್ಲಿ ಏನು ಶಕ್ತಿ ಇದೆ ಅದು ಮೂಲ ರೂಪಕ್ಕೂ ಇದೆ, ಮೂಲ ರೂಪಕ್ಕೆ ಏನು ಶಕ್ತಿ ಇದೆ ಅದು ಅವತಾರ ರೂಪಕ್ಕೂ ಇದೆ. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಒಂದು ಮೂಲ ದೀಪ ಅಷ್ಟೇ ಬತ್ತಿದ್ದು ಇನ್ನೊಂದು ದೀಪ ಹಚ್ಚಿಟ್ರೆ ಎರಡಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಅದರಂತೆ ಭಗವಂತನ ಮೂಲ ರೂಪ, ಅವತಾರ ರೂಪ ಎರಡಕ್ಕೂ ಐಕ್ಯನೇ ಇದೆ. ಇದೆಲ್ಲ ಜ್ಞಾನಿಗಳು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ. ಅಕ್ರೂರ ಯಮುನಾ ನದಿಯಲ್ಲಿ ಮುಳುಗುವಾಗ ಕೃಷ್ಣನ್ ನೋಡಿದ, ಅದೇ ಕೃಷ್ಣ ಅನಂತ ಪದ್ಮನಾಭನಾಗಿ ಮೂಲ ರೂಪ ಆದದ್ದನ್ನು ನೋಡಿದ. ಮತ್ತೆ ಅನಂತ ಪದ್ಮನಾಭ ರೂಪ ಹೋಯಿತು, ಅದೇ ಜಾಗದಲ್ಲಿ ಕೃಷ್ಣನನ್ನು ನೋಡಿದ. ಗರುಡದೇವರು ಕಿರೀಟ ತಂದು ಕೃಷ್ಣನ ತಲೆ ಮೇಲೆ ಇಟ್ಟರು. ಅಲ್ಲಿಂದ ಮೂಲ ರೂಪದ ಕಡೆ ಹೋದರು. ಈ ಕಿರೀಟ ಅಲ್ಲಿಯೂ ಇತ್ತು. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಏನೂ ಭೇದ ಇಲ್ಲ. ಯಾರು ಭಗವಂತನ ರೂಪಗಳಲ್ಲಿ ಭೇದ ಚಿಂತನೆ ಮಾಡ್ತಾರೆ, ನರಸಿಂಹದೇವರು ಬಲಿಷ್ಠರು, ವೇದವ್ಯಾಸ ದೇವರು ಅವರು ಜ್ಞಾನ ಮಾತ್ರ, ಅವರಿಗೆ ಬಲ ಇಲ್ಲ, ಒಂದು ರೂಪ ಹೆಚ್ಚು ಒಂದು ರೂಪ ಕಡಿಮೆ, ಅದು ಮಾಡಬಾರ್ದು. ಎಲ್ಲ ರೂಪಗಳಿಗೂ ಎಲ್ಲ ಶಕ್ತಿನೂ ಉಂಟು, ಎಲ್ಲ ಒಂದೇ, ಆ ರೂಪಗಳೆಲ್ಲ ಒಂದೇ. ಅದರಲ್ಲಿ ಭೇದ ಚಿಂತನೆ ಮಾಡಿದರೆ ಘೋರವಾದ ನರಕಕ್ಕೆ ಹೋಗ್ತಾನೆ. ಮನುಷ್ಯರಲ್ಲಿ ಭೇದ ಚಿಂತನೆ ಮಾಡಿರಿ, ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ. ಆದರೆ ಮನುಷ್ಯರ ಒಳಗಿರೋ ಪರಮಾತ್ಮ ಮಾತ್ರ ಅವನು ಒಂದು ಭಗವದ್ ರೂಪ ಹೆಚ್ಚು ಒಂದೊಂದು ರೂಪ ಕಡಿಮೆ ಅಂತಲ್ಲ, ಸನ್ನಿಧಾನ ಹೆಚ್ಚು ಕಡಿಮೆ ಇರ್ತದೆ ಅಷ್ಟೆ. ಭಗವಂತನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ವೈಕುಂಠದಲ್ಲಿರೋ ರೂಪನೂ ಅಷ್ಟೇ, ಭೂಮಿಯಲ್ಲಿ ಪ್ರಾದುರ್ಭಾವಗೊಂಡಿರೋ ರೂಪನೂ ಅಷ್ಟೇ. ಮನನ ಮಾಡಿ ಇದನ್ನು ತಿಳ್ಕೊಳ್ಬೇಕು. ಇದರಲ್ಲಿ ವ್ಯತ್ಯಾಸ ಚಿಂತನೆ ಮಾಡಬಾರ್ದು. ಅಷ್ಟೇ ಅಲ್ಲ, ಭಗವಂತನ ಅವಯವಗಳಲ್ಲಿ ಭೇದ ಇಲ್ಲ. ಈಗ ನಮಗೆ ಬಲಗೈಯಲ್ಲಿ ಶಕ್ತಿ ಜಾಸ್ತಿ, ಬಲಗೈಯಲ್ಲಿ ಮಾಡುವಷ್ಟು ಕೆಲಸ ಬರೀ ಎಡಗೈಯಲ್ಲಿ ಮಾಡಲಿಕ್ಕಾಗೋದಿಲ್ಲ. ಎಡಗಡೆ ಸ್ವಲ್ಪ ಶಕ್ತಿ ಕಡಿಮೆ ಅಂತ ಕೆಲವರಿಗೆ ಅಭ್ಯಾಸ ಮಾಡಿ ಎಡಗೈಯಲ್ಲಿ ಶಕ್ತಿ ಇರ್ತದೆ, ಬಲಗೈಯಲ್ಲಿ ಇರೋದಿಲ್ಲ. ಒಂದು ಬೆರಳಿಗೆ ಹೆಚ್ಚು ಶಕ್ತಿ ಇರ್ತದೆ, ಇನ್ನೊಂದು ಬೆರಳಿಗೆ ಹೆಚ್ಚು ಶಕ್ತಿ ಇರೋದಿಲ್ಲ. ಆದರೆ ಪರಮಾತ್ಮನಲ್ಲಿ ಹಾಗಲ್ಲ. ಅವನ ಕೈ ಕಾಲು ಒಂದೊಂದು ಬೆರಳುಗಳು ಅಷ್ಟೇ ಶಕ್ತಿಯುತವಾಗಿದೆ. ಅವನ ಅವಯವಗಳಲ್ಲಿ ಭೇದ ಇಲ್ಲ. ಅವನ ಗುಣಗಳು ಭಿನ್ನ ಭಿನ್ನ ಅಲ್ಲ, ಅದಕ್ಕೆಲ್ಲ ಐಕ್ಯನೇ ಇದೆ. ಅದನ್ನೇನಾದರೂ ವ್ಯತ್ಯಾಸವಾಗಿ ನಮ್ಮ ಹಾಗೆ ಬಲಗೈ ಎಡಗೈ ಬೇರೆ ಬೇರೆ ಅಂತ ಪರಮಾತ್ಮನಲ್ಲಿ ಹಾಗೇನಾದರೂ ಅವಯವಗಳಲ್ಲಿ ಭೇದ ಚಿಂತನೆ ಮಾಡಿದರೆ ನರಕಕ್ಕೆ ಹೋಗ್ತಾನೆ. ಅಲ್ಲಿ ಅಭೇದವೇ. ಭಗವಂತನ ಅವಯವಗಳಲ್ಲಿ, ಪರಮಾತ್ಮನ ಗುಣಗಳಲ್ಲಿ, ಅವನ ಅವತಾರ ರೂಪಗಳಲ್ಲಿ, ಮೂಲ ರೂಪ ಎಲ್ಲ ಐಕ್ಯ. ಜೀವ ಪರಮಾತ್ಮನಿಗೆ ಮಾತ್ರ ಐಕ್ಯ ಇಲ್ಲ ಅಷ್ಟೆ. ಪರಮಾತ್ಮ ರೂಪಗಳಿಗೆ ಐಕ್ಯನೇ ಇರೋದು.
ಭೇದಾಭೇದನೂ ಚಿಂತನೆ ಮಾಡಬಾರ್ದು, ಕೇವಲ ಅಭೇದ ಅಷ್ಟೇ ಹೊರತು ಭೇದಾಭೇದ ಚಿಂತನೆಯೂ ಕೂಡ ಸರಿಯಲ್ಲ ಅಂತ ಯಮದೇವರು ಉಪದೇಶ ಮಾಡಿದ್ದಾರೆ. ಇಂಥ ಪರಮಾತ್ಮ ಪ್ರತಿಯೊಬ್ಬರ ದೇಹದೊಳಗೆ ಅಂಗುಷ್ಠ ಹೃದಯದಲ್ಲಿ ಅಂಗುಷ್ಠ ಪರಿಮಿತನಾಗಿರ್ತಾನೆ, ಜ್ಯೋತಿ ರೂಪನಾಗಿರ್ತಾನೆ. ಆದರೆ ಹೊಗೆ ಇಲ್ಲ, ಹೊಗೆ ಇಲ್ಲದ ಜ್ಯೋತಿ, ಹೊಗೆ ಇಲ್ಲದ ಜ್ಯೋತಿಯಂತೆ ದೇಹದೊಳಗೆ ಪರಮಾತ್ಮ ನೆಲೆಸಿರ್ತಾನೆ. ಮೋಕ್ಷಕ್ಕೆ ಹೋದ ಮೇಲೆ ಅಲ್ಲಿಯೂ ಕೂಡ ಜೀವರಿಗೂ ಪರಮಾತ್ಮನಿಗೂ ಐಕ್ಯ ಇಲ್ಲ, ಭೇದನೆ. ಭಗವದ್ ರೂಪಗಳಿಗೆ ಮಾತ್ರ ಅಭೇದ, ಐಕ್ಯ ಅಥವಾ ಅದ್ವೈತ ಹೊರತು ಜೀವ ಪರಮಾತ್ಮರನ್ನು ಗಮನದಲ್ಲಿಟ್ಟುಕೊಂಡ್ರೆ ಜೀವ ಬೇರೆ, ಪರಮಾತ್ಮ ಬೇರೆಯೇ. ಮೋಕ್ಷಕ್ಕೆ ಹೋದ ಮೇಲೂ ಜೀವರು ಬೇರೆ ಬೇರೆಯಾಗೇ ಇರ್ತಾರೆ, ಅಲ್ಲಿಯೂ ಏನು ಪರಮಾತ್ಮನ ಐಕ್ಯ ಹೊಂದೋದಿಲ್ಲ, ಒಟ್ಟಿಗೆ ಸೇರ್ತಾರಷ್ಟೆ. ಇಲ್ಲಿ ಪರಮಾತ್ಮನ ವಿಶೇಷ ರೂಪದ ಜೊತೆಗಿರೋದಿಲ್ಲ, ಅಲ್ಲಿ ವಿಶೇಷವಾಗಿ ಭಗವಂತನ ರೂಪದ ಜೊತೆಗೆ ಇರ್ತಾರೆ, ಏಕತ್ರ ಸೇರ್ತಾರೆ. ಒಂದೇ ಕಡೆ ಸೇರೋದು ಬೇರೆ, ಐಕ್ಯ ಹೊಂದೋದು ಬೇರೆ. ಒಂದು ಪಾತ್ರೆಯಲ್ಲಿ ಅರ್ಧ ಪಾತ್ರೆ ನೀರಿರ್ತದೆ, ಇನ್ನೊಂದು ನೀರಂತಂದು ಈ ನೀರಿಗೆ ಬೆರೆಸಿದರೆ ಆ ನೀರಿಗೂ ಈ ನೀರಿಗೂ ಐಕ್ಯ ಬರ್ತದೇನು? ಐಕ್ಯ ಬರೋದಿಲ್ಲ. ನೀರಿನ ಪ್ರಮಾಣ ಮೇಲೆ ಬರ್ತದೆ, ನೀರು ಜಾಸ್ತಿ ಆಗ್ತದೆ. ನೀರಿಗೆ ನೀರು ಬೆರೆಸಿದರೆ ನಮಗೆ ನೋಡುವಾಗ ಒಂದೇ ನೀರು ಅಂತ ಕಾಣಿಸ್ತದೆ, ಆ ನೀರು ಈ ನೀರು ಒಂದಾಯಿತು ಅಂತ. ಒಂದಾಗೋದಿಲ್ಲ, ಮೇಲೆ ಬಂದಿದೆ, ನೀರು ಮೇಲೆ ಬಂದಿದೆ. ಆದ್ದರಿಂದ ಹಾಗೆ ಮೋಕ್ಷದಲ್ಲಿ ಪರಮಾತ್ಮನೂ ಇದ್ದಾನೆ, ಜೀವರೂ ಇದ್ದಾರೆ. ಒಂದು ಪಾತ್ರೆಯಲ್ಲಿ ನೀರು ಬೇರೆ ಬೇರೆ ಅಂತ ನಮಗೆ ಕಾಣಿಸೋದಿಲ್ಲ, ಆದರೆ ಬೇರೆ ಹೌದು, ಇಲ್ಲದಿದ್ದರೆ ಹೆಚ್ಚಾಗ್ತಿದ್ದಿಲ್ಲ. ಐಕ್ಯ ಬಂದಿದ್ದರೆ ಅಷ್ಟೇ ಇರಬೇಕಾಗ್ತಿತ್ತು. ಅದರಂತೆ ಮೋಕ್ಷದಲ್ಲಿ ಜೀವರ ಪರಮಾತ್ಮ ಇಬ್ಬರು ಒಂದೇ ಕಡೆ ಬೆರೆತಿದ್ದಾರೆ ಅಷ್ಟೇ ಹೊರತು ಐಕ್ಯ ಇಲ್ಲ. ಇವೆಲ್ಲ ಜ್ಞಾನ ಮೋಕ್ಷಕ್ಕೆ ಸಾಧನ. ಇನ್ನೊಂದು ಮೋಕ್ಷಕ್ಕೆ ಸಾಧನೆ ಏನು ಅಂತಂದರೆ ದೇಹದ ಮೇಲಿನ ಅಭಿಮಾನ ತ್ಯಾಗ, ದೇಹಾಭಿಮಾನ ಬಿಡಬೇಕು. ಮುಕ್ತನಾದವನು ಮುಕ್ತನಾಗ್ತಾನೆ ಅಂದರೆ ಅರ್ಥ ಏನು? ದೇಹಾಭಿಮಾನದಿಂದ ಮೊದಲು ಮುಕ್ತಿ ಬರಬೇಕು, ಆಮೇಲೆ ಸಂಸಾರದಿಂದ ಮುಕ್ತಿ. ನನ್ನ ದೇಹ ಅಂತ ದೇಹದ ಮೇಲೆ ಅಭಿಮಾನ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಮುಕ್ತಿ ಸಿಗೋದಿಲ್ಲ. 11 ದ್ವಾರದಿಂದ ಕೂಡಿದ ಅಂದರೆ 2 ಕಿವಿ, 2 ಕಣ್ಣು, 2 ಮೂಗಿನ ಹೊಳ್ಳೆಗಳು, ಬಾಯಿ, ಮಲಮೂತ್ರ ವಿಸರ್ಜನೆ ದ್ವಾರ, ಮನಸ್ಸು, ಬುದ್ಧಿ, ಈ ಪುರಮೇಕಾದಶ ದ್ವಾರಂ, ಇಂಥ 11 ದ್ವಾರದಿಂದ ಕೂಡಿದ ಈ ಶರೀರ ಏನಿದೆ ಇದು ಪರಮಾತ್ಮನ ಅಧೀನ, ಭಗವಂತ ಕೊಟ್ಟದ್ದು, ಅವನ ಅಧೀನವಾಗಿದೆ. ಇದರ ಮೇಲೆ ನಮಗೇನು ಪ್ರಭುತ್ವ ಇಲ್ಲ, ನಮ್ಮ ಶರೀರದ ಮೇಲೆ. ಇದೇ ನಮ್ಮ ಪರಮಗುರಿ, ಇದೇ ನಮ್ಮದು ಅಂತನ್ನುವ ಈ ಅಭಿಮಾನ ಬಿಟ್ಟರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ. ದೇಹಾಭಿಮಾನವನ್ನು ಬಿಡಬೇಕು. ಆ ಪರಮಾತ್ಮನ ಪರಿಚಯ ಮಾಡಿಕೊಳ್ಳಿಕ್ಕೆ 18 ಶಬ್ದಗಳಿಂದ ಒಂದು ಮಂತ್ರವನ್ನು ಹೇಳಿದ್ದಾರೆ. ಹಂಸ ಶುಚಿಷತ್ ವಸುರಂತರಿಕ್ಷಸತ್ ಹೋತಾ ವೇದಿಷತ್ ಅತಿಥಿರ್ದುರೋಣಸತ್ ನೃಷದ್ವರಸದ್ ಋತಸದ್ ವ್ಯೋಮಸತ್ ಅಬ್ಜಾ ಗೋಜಾ ಋತಜಾ ಅದ್ರಿಜಾ ಋತಂ ಬೃಹತ್. ಒಂದೊಂದು ಶಬ್ದವು ಪರಮಾತ್ಮನ ಒಂದೊಂದು ರೂಪವನ್ನು ಹೇಳ್ತದೆ. ಹಂಸಃ ಪರಮಾತ್ಮನ ಹೆಸರು, ಹಂಸನಾಮಕ ಪರಮಾತ್ಮ ಅಂತೀವಿ. ಹಂಸ ಅಂತಂದರೆ ನಿರ್ದೋಷ, ಅವನಲ್ಲಿ ಯಾವ ದೋಷವೂ ಇಲ್ಲ ಅಂತ ಅರ್ಥ. ಶುಚಿಷತ್, ಶುಚಿ ಅಂದರೆ ಯಾವಾಗಲೂ ಶುಚಿ ವಾಯುದೇವರು. ಅವರು ಮೈಲಿಗೆ ಆಗೋದು ಅಂತ ಇಲ್ಲ, ಅಸುರಾವೇಶನೇ ಇಲ್ಲ, ಕಲಿ ಪ್ರವೇಶ ಇಲ್ಲ, ಕಲಿ ಮುಟ್ಟೋದಿಲ್ಲ, ಅವರು ಮೈಲಿಗೆ ಆಗೋದಿಲ್ಲ, ಸದಾ ಮಡಿ. ಅಂಥ ವಾಯುದೇವರ ಒಳಗಿರೋ ರೂಪ ಶುಚಿಷತ್. ವಸು ಅಂತ ಶ್ರೇಷ್ಠವಾದ ಸುಖ ಅನುಭವಿಸುವನು. ಪರಮಾತ್ಮನ ಸುಖ ಅತಿ ಶ್ರೇಷ್ಠ ಸುಖ. ಅಂಥ ಸುಖಿಯಾದ ಪರಮಾತ್ಮನನ್ನು ವಸು ಅಂತ ಕರೀತಾರೆ. ಅಂತರಿಕ್ಷ ಸತ್, ಅಂತರಿಕ್ಷದಲ್ಲಿ ಒಂದು ರೂಪದಲ್ಲಿ ಇರ್ತಾನೆ ಪರಮಾತ್ಮ, ಅದು ಅಂತರಿಕ್ಷ ಸತ್. ಹೋತ, ಇಂದ್ರಿಯಗಳಲ್ಲಿ ಒಂದು ರೂಪದಿಂದ ಇರ್ತಾನೆ, ಕಣ್ಣು ಕಿವಿ ಮೂಗು ಎಲ್ಲ ಕಡೆ, ಅದು ಹೋತ ಅನ್ನುವ ರೂಪ. ವೇದಿಷತ್, ಯಜ್ಞವೇದಿಕೆಯಲ್ಲಿರ್ತಕ್ಕಂಥ ರೂಪ, ಅದು ವೇದಿಷತ್. ಮನೆಗೆ ಬಂದ ಅತಿಥಿಗಳಲ್ಲಿರುವ ರೂಪ, ಅದು ಅತಿಥಿ ಅಂತಲೇ ಹೆಸರು ಅದಕ್ಕೆ. ದ್ರೋಣ ಕಲಶ ಅಂತ ಒಂದು ಯಜ್ಞದಲ್ಲಿ ಬಳಸ್ತಾರೆ, ಒಂದು ಪಾತ್ರೆ, ಅದರಲ್ಲಿ ಸೋಮರಸ ಇಟ್ಟಿರ್ತಾರೆ. ಆ ಸೋಮರಸದಲ್ಲಿ ಪರಮಾತ್ಮ ಇದ್ದಾನೆ, ಅವನು ದುರೋಣಸತ್ ಅಂತ ಕರೀತಾರೆ. ಮನುಷ್ಯರಲ್ಲಿರುವ ರೂಪ ನೃಷತ್. ಬ್ರಹ್ಮಾದಿ ದೇವತೆಗಳಲ್ಲಿರುವ ರೂಪ ಒಂದಿದೆ, ಅದು ವರಸತ್. ಋತಸತ್ ಅಂದರೆ ವೇದಗಳಲ್ಲಿರ್ತಕ್ಕಂಥ ರೂಪ ಋತಸತ್. ಋತ ಅಂದರೆ ವೇದಗಳಲ್ಲಿ ಭಗವದ್ ರೂಪ ಇರ್ತದೆ, ಅದು ಋತಸತ್. ವ್ಯೋಮಸತ್ ಅಂದರೆ ಲಕ್ಷ್ಮೀದೇವಿಲಿ ಮೂಲ ಪ್ರಕೃತಿಗೆ ಅಭಿಮಾನಿ ಶ್ರೀದೇವಿ ಲಕ್ಷ್ಮೀದೇವಿ, ಅವಳಲ್ಲಿ ಒಂದು ರೂಪ ಇರ್ತದೆ, ಅದು ವ್ಯೋಮಸತ್. ಅಬ್ಜ, ನೀರಿನಲ್ಲಿ ಹುಟ್ಟಿದಂಥ ಕೆಲವು ಕಮಲ ಇವೆಲ್ಲ ನೀರಿನಲ್ಲಿ ಹುಟ್ಟುತ್ತದೆ, ಅವುಗಳಲ್ಲಿ ಪರಮಾತ್ಮ ಇರ್ತಾನೆ, ಅದು ಅಬ್ಜ ಅನ್ನುವ ರೂಪ.
ನೆಲದಲ್ಲಿ ಹುಟ್ಟುವಂತಹ ಪದಾರ್ಥಗಳು, ಸಸ್ಯಗಳು ಇವೆಲ್ಲ ಇರ್ತದೆ. ಅದರಲ್ಲಿ ಭಗವಂತ ಇರ್ತಾನೆ. ಅದು ಗೋಜ ಅನ್ನುವ ರೂಪ. ಋತಜ, ಮುಕ್ತರಲ್ಲಿ ಭಗವಂತ ಇರ್ತಾನೆ, ಅವನು ಋತಜ. ಬೆಟ್ಟ ಗುಡ್ಡಗಳಲ್ಲಿ ಬೆಳೀತಾವೆ ಕೆಲವು, ಅಲ್ಲಿ ಮಾತ್ರ ಬೆಟ್ಟದಲ್ಲಿ ಬೆಳೆಯುವಂಥ ಕೆಲವು ಪದಾರ್ಥಗಳಿರ್ತದೆ, ಗೈರಿಕ ಧಾತುಗಳು ಅಂತ ಕರೀತಾರೆ, ಬೆಟ್ಟ ಗುಡ್ಡಗಳಲ್ಲಿ ಸಿಗ್ತದೆ, ಅಲ್ಲಿ ಪರಮಾತ್ಮ ಇರ್ತಾನೆ, ಅವನು ಅದ್ರಿಜ. ಋತಂ ಅಂದರೆ ವೇದ ಪ್ರತಿಪಾದ್ಯ, ಬೃಹತ್ ಅಂದರೆ ಗುಣಪೂರ್ಣ. ಹೀಗೆ 18 ಹೆಸರು ಪರಮಾತ್ಮಂದು. ಎಲ್ಲ ಕಡೆ ನೆಲೆಸಿದ್ದಾನೆ, ಒಂದೊಂದು ಹೆಸರಿನಿಂದ ನೆಲೆಸಿದ್ದಾನೆ. ಹಂಸ, ಶುಚಿಷತ್ ಇತ್ಯಾದಿಗಳನ್ನು ಯಮ ಉಪದೇಶ ಮಾಡಿದ. ಸ್ಥೂಲ ದೇಹದಲ್ಲಿದ್ದುಕೊಂಡು, ಪ್ರತಿಯೊಬ್ಬರ ದೇಹದಲ್ಲಿದ್ದುಕೊಂಡು ಪ್ರಾಣಾಪಾನ ವ್ಯಾನ ಉದಾನ ಸಮಾನರು ನಮ್ಮ ದೇಹದೊಳಗೆ ಸಂಚಾರ ಮಾಡುವಂತೆ ಮಾಡ್ತಾನೆ. 5 ಮಂದಿ ಪ್ರಾಣರು ನಮ್ಮ ದೇಹದೊಳಗಿದ್ದು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಕಣ್ಣು, ಕಿವಿ, ಮೂಗು, ಇಲ್ಲೆಲ್ಲ ಪ್ರಾಣದೇವರು. ಪದಾರ್ಥ ತಿಂದು ಜಾಸ್ತಿ ಆದರೆ ಅದನ್ನು ಕೆಳಗಡೆ ಕಳಿಸೋದು ಅಪಾನ ನಾಮಕ ವಾಯುದೇವರು. ನಾಡಿಗಳಲ್ಲೆಲ್ಲ ಭೋಜನ ರಸವನ್ನು ಹಂಚೋದು ವ್ಯಾನ, ಅದನ್ನು ಸಮಾನವಾಗಿ ವಿಭಾಗ ಮಾಡಿಡೋದು ಸಮಾನ. ಶಬ್ದಗಳನ್ನು ನುಡಿಯೋದು, ನುಡಿಸೋದು ಇವೆಲ್ಲ ಕಂಠದಲ್ಲಿದ್ದು ಉದಾನ ವಾಯು. ಇವರಿಂದ ಈ ಕೆಲಸ ಮಾಡಿಸ್ಕೊಂಡಿರುವವನು ಪರಮಾತ್ಮ. ಅವನೇ ವಾಮನ ರೂಪಿ ಭಗವಂತ. ದೇಹದ ಮಧ್ಯದಲ್ಲಿದ್ದುಕೊಂಡು ಇಡೀ ದೇಹದಲ್ಲಿ ಸಂಚಾರ ಮಾಡುವ ಪ್ರಾಣಾಪಾನ ವ್ಯಾನೋದಾನ ಸಮಾನರನ್ನು ಕಂಟ್ರೋಲ್ ಮಾಡಿಕೊಂಡಿದ್ದಾನೆ. ಜೀವರಿಗೆ ಅವರವರ ಕರ್ಮಾನುಸಾರವಾಗಿ ಕನಸು ಬೀಳಿಸ್ತಾನೆ, ಕನಸು ತೋರಿಸ್ತಾನೆ. ಎಚ್ಚರಿಕೆ ಕೊಟ್ಟು ಜಾಗೃತ ಅವಸ್ಥೆಯಲ್ಲಿ ನಾನಾ ಪದಾರ್ಥಗಳ ಅನುಭವ ಕೊಡ್ತಾನೆ. ಸ್ವಪ್ನಾವಸ್ಥೆಯಲ್ಲಿ ಕನಸು ತೋರಿಸ್ತಾನೆ. ಗಾಢ ನಿದ್ದೆಯನ್ನು ಕೊಡ್ತಾನೆ. ಅವರವರಿಗೆ ಸ್ವರೂಪ ಸುಖವನ್ನು ಕೂಡ ಕೊಡ್ತಾನೆ. ಆ ಕನಸಿನ ಪ್ರಪಂಚನೇ ಬಹಳ ವಿಚಿತ್ರ. ಒಬ್ಬೊಬ್ಬ ಜೀವನಿಗೆ ಒಂದೊಂದು ಕನಸಿನ ಪ್ರಪಂಚ ತೋರಿಸ್ತಾನೆ. ಎಚ್ಚರಿಕೆಯಲ್ಲಿರುವಾಗ ನಾನು ಪುಸ್ತಕ ನೋಡ್ತಾ ಇದ್ದೀನಿ, ನೀವು ಈ ಪದಾರ್ಥಗಳೆಲ್ಲ ನೋಡ್ತಾ ಇರ್ತೀರಿ. ಆದರೆ ಕನಸಿನಲ್ಲಿ ಹಾಗಲ್ಲ. ನಾನೇನು ನೋಡ್ತೀನೋ ಅದು ಬೇರೆ, ನಾನು ಮಾತ್ರ ನೋಡೋದು. ನೀವು ನೋಡೋ ಪ್ರಪಂಚ ಬೇರೆ. ಅಲ್ಲಿ ಪಕ್ಕದಲ್ಲಿ ಮಲಗಿದ್ರೆ ಅವ್ರು ನೋಡೋ ಪ್ರಪಂಚನೇ ಬೇರೆ. ಎಲ್ರಿಗೂ ಒಂದೇ ಕನಸು ಬಿಡಿಸೋದಲ್ಲ. ಒಬ್ಬೊಬ್ಬ ಮನುಷ್ಯ ತನ್ನ ಒಳಗೆ ಒಂದೊಂದು ಕನಸು ಪ್ರಪಂಚ ನೋಡ್ತಾನೆ. ಒಬ್ಬನು ಒಂದೇ ಕಡೆ ಮಲಗಿದವನು ಒಬ್ಬನು ಕನಸಿನಲ್ಲಿ ಉಡುಪಿ ನೋಡ್ತಾ ಇರ್ತಾನೆ, ಇನ್ನೊಬ್ಬನು ಮಂತ್ರಾಲಯ ನೋಡ್ತಿರ್ತಾನೆ. ಎಷ್ಟು ಸೃಷ್ಟಿ ಮಾಡ್ತಾನೆ ದೇಹದ ಒಳಗೆ ಪರಮಾತ್ಮ. ಒಬ್ಬೊಬ್ಬ ಜೀವರಿಗೆ ಒಂದೊಂದು ಪ್ರಪಂಚ, ಕನಸಿನ ಪ್ರಪಂಚ ಸೃಷ್ಟಿ ಮಾಡಿ ತೋರಿಸ್ತಾನೆ. ಎಷ್ಟು ಜೀವರಿದ್ದಾರೆ ಅಷ್ಟು ಜನರಿಗೆ ಆ ಕನಸಿನ ಪ್ರಪಂಚ ಸೃಷ್ಟಿ ಮಾಡ್ತಾನೆ. ಇದೇ ಅವನ ಅದ್ಭುತವಾದ ಮಹಿಮೆ. ಯಾರಾದರೂ ಇವತ್ತು ಆ ರೀತಿ ಕನಸು ತೋರಿಸೋರಿದ್ದಾರೆ ಪರಮಾತ್ಮನನ್ನು ಬಿಟ್ಟರೆ. ಕಣ್ಣಿನೊಳಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಯಾವ ಲೇಪ ಇಲ್ಲ. ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಅವನಿದ್ದದ್ರಿಂದ ನಾವು ನೋಡ್ತಾ ಇದ್ದೀವಿ. ಆದರೆ ಕಣ್ಣಿಗೇನಾದರೂ ರೋಗ ಬಂತು ಅಂದರೆ ಸೂರ್ಯನಿಗೆ ಬರಲ್ಲ, ಸೂರ್ಯನಿಗೆ ರೋಗ ಇಲ್ಲ, ಕಣ್ಣಿಗೆ ರೋಗ. ಹಾಗೆ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ, ಅಲ್ಲಿಯ ದೋಷ ಯಾವುದೋ ಅವನಿಗೆ ಅಂಟೋದಿಲ್ಲ. ನಿತ್ಯರಲ್ಲಿ ನಿತ್ಯ, ಜೀವರು ನಿತ್ಯ, ಅವರಿಗಿಂತ ಪರಮಾತ್ಮ ನಿತ್ಯ ಅಂದರೆ ಅವನ ಸ್ವರೂಪನೂ ನಿತ್ಯ, ದೇಹನೂ ನಿತ್ಯ. ಚೇತನರಲ್ಲಿ ಚೇತನ, ಎಲ್ಲರೂ ಜ್ಞಾನ ಇರ್ತದೆ, ಚೇತನರಿಗೆಲ್ಲ ಜ್ಞಾನ ಇರ್ತದೆ. ಅವನು ಚೇತನರಲ್ಲಿ ಚೇತನ, ಎಲ್ಲ ಜ್ಞಾನವೂ ಉಂಟು ಅವನಿಗೆ, ಸರ್ವಜ್ಞನಾಗಿದ್ದಾನೆ. ಒಬ್ಬನು ನಿಂತುಕೊಂಡು ಕೋಟಿ ಕೋಟಿ ಸಂಖ್ಯೆಯಲ್ಲಿರುವ ಜೀವರಿಗೆ ಎಷ್ಟು ಪದಾರ್ಥಗಳನ್ನು, ಅವರ ಅಭಿಲಾಷೆಗಳನ್ನು ಪೂರೈಸ್ತಾ ಇದ್ದಾನೆ. ಒಬ್ಬ ಭಗವಂತ ನಿಂತುಕೊಂಡು ಇಷ್ಟು ಕೆಲಸ ಮಾಡಿಸ್ತಾ ಇದ್ದಾನೆ. ಇಂಥ ಭಗವಂತನನ್ನು ತಿಳ್ಕೊಂಡ್ರೆ ಅವರಿಗೆ ಶಾಂತಿ, ಮೋಕ್ಷ. ನೇತರೇಶಾಂ, ಅವನನ್ನು ದ್ವೇಷ ಮಾಡುವವರಿಗೆ, ಉದಾಸೀನ ಮಾಡುವವರಿಗೆ ಅವರಿಗೆ ಮೋಕ್ಷ ಸುಖ ಇಲ್ಲ. ಸೂರ್ಯನಿಗೆ ಬೆಳಕು ಕೊಡೋನು ಅವನು, ಚಂದ್ರನಿಗೆ ಬೆಳಕು ಕೊಡೋದು ಪರಮಾತ್ಮ. ಮಿಂಚು, ಅಗ್ನಿ, ಬೆಂಕಿ, ನಕ್ಷತ್ರಗಳು ಏನೇನಿದೆ ಎಲ್ಲದಕ್ಕೂ ಬೆಳಕು ಅವನು ಕೊಡ್ತಾನೆ. ಅವನಿಗೆ ಬೆಳಕು ಅವಂದೇ, ಇನ್ನೊಬ್ಬರಿಂದ ಇಸ್ಕೊಂಡು ಕೊಡೋದಲ್ಲ. ತನ್ನದೇ ಆದ ಬೆಳಕನ್ನು ಇವರ ಮೂಲಕ ಜಗತ್ತಿಗೆ ಕೊಡ್ತಾ ಇದ್ದಾನೆ. ಈ ಜಗತ್ತೇನಿದೆ, ಜಗತ್ತಿನಲ್ಲಿ ಪರಮಾತ್ಮನ ಸ್ಥಾನ ಏನು? ಈ ಜಗತ್ತಿನಲ್ಲಿ ನಾವು ಯಾರ್ಯಾರಿಗೆ ಯಾವ ಸ್ಥಾನ ಕೊಡಬೇಕು, ಪರಮಾತ್ಮನನ್ನು ಯಾವ ಸ್ಥಾನದಲ್ಲಿ ಇಡಬೇಕು, ಅದನ್ನು ವಿವೇಕದಿಂದ ನಾವು ತಿಳ್ಕೊಳ್ಬೇಕು. ಯಮದೇವರು ಉಪದೇಶ ಮಾಡ್ತಾರೆ. ಅದು ಎಷ್ಟೋ ಜನ ಅದರಲ್ಲೇ ತಪ್ತಾರೆ. ಯಾರನ್ನೆಲ್ಲಿಡಬೇಕು ಅಲ್ಲೇ ಇಟ್ಟಿರಬೇಕು ಅಂತಾರಲ್ಲ. ಪಾದರಕ್ಷೆ ಎಲ್ಲಿಡಬೇಕು ಅಲ್ಲೇ ಇಡಬೇಕು, ಪವಿತ್ರ ಪದಾರ್ಥ ಎಲ್ಲಿಡಬೇಕು ಅಲ್ಲೇ ಇಡಬೇಕು. ಅದನ್ನು ಒಳಗೆ ತಂದೆ ಇದನ್ನು ಹೊರಗಿಟ್ಟೆ ಅಂತಂದರೆ ಹೆಚ್ಚು ಕಡಿಮೆ ಆಗ್ತದೆ. ಹಾಗೆ ವ್ಯಕ್ತಿಗಳನ್ನು ಅಷ್ಟೇ, ಯಾವ ವ್ಯಕ್ತಿನ ಎಲ್ಲಿ ಕೂಡಿಸ್ಬೇಕೋ ಅಲ್ಲಿ ಕೂಡಿಸ್ಬೇಕು. ಸುಮ್ಮನೆ ಕೆಳಗೆ ಕೂಡಿಸ್ಬೇಕಾದವ್ರನ್ನ ತಲೆ ಮೇಲೆ ಇಟ್ಕೊಂಡು ಕೂಡಿಸಿದರೆ ಜಗತ್ತೆಲ್ಲ ಅಸ್ತವ್ಯಸ್ತ ಆಗ್ತದೆ. ಹಾಗೆ ಜಗತ್ತಿನಲ್ಲಿ ಯಾವುದ್ಯಾವುದನ್ನು ಎಲ್ಲೆಲ್ಲಿ ಇಡಬೇಕು, ಯಾವುದ್ಯಾವುದಕ್ಕೆ ಏನೇನು ಸ್ಥಾನ ಯಮದೇವರು ಉಪದೇಶ ಮಾಡ್ತಾರೆ. ಜಗತ್ತೇ ಒಂದು ಮರ. ಒಂದು ಮರದಲ್ಲಿ ಅನೇಕ ಪದಾರ್ಥ ಇರ್ತದೆ. ಬೇರು ನಮಗೆ ಕಾಣಿಸೋದಿಲ್ಲ, ಭೂಮಿ ಅಡಿಯಲ್ಲಿ ಹೋಗಿರ್ತದೆ ಬೇರು.
ಕಾಂಡ, ಗೆಲ್ಲುಗಳು, ರೆಂಬೆ ಕೊಂಬೆಗಳು, ಎಲೆಗಳು, ಆ ಕೊಂಬೆಗಳಲ್ಲಿ ಬರುವ ಚಿಗುರು, ಹೂವು, ಹಣ್ಣು ಇವೆಲ್ಲ ಇರ್ತದೆ ಒಂದು ಮರದಲ್ಲಿ. ಯಾವುದು ಪ್ರಧಾನ? ಆ ಮರದಲ್ಲಿ ಯಾವುದು ಪ್ರಧಾನ? ಒಂದು ಮರ ಅಂದಾಗ ಇಷ್ಟು ವಸ್ತುಗಳಿದೆ, ಅದರಲ್ಲಿ ಬಹಳ ಮುಖ್ಯವಾದ ವಸ್ತು ಯಾವುದು? ಮುಖ್ಯವಾದದ್ದು ಯಾವುದು? ಬೇರು ಮುಖ್ಯ ಅಷ್ಟೇ. ಅಕಸ್ಮಾತ್ ಚಿಗುರು ಹೋದರೆ ಮರ ನಾಶ ಆಗೋದಿಲ್ಲ, ಎಲೆ ಉದುರಿದರೂ ಮರ ನಾಶ ಆಗೋದಿಲ್ಲ. ಬೇಸಿಗೆಯಲ್ಲಿ ಎಲೆ ಎಲ್ಲ ಉದುರ್ತದೆ, ಮತ್ತೆ ಚಿಗುರ್ತದೆ. ಒಂದು ಗೆಲ್ಲು ಬಿದ್ದರೆ ಮತ್ತೆ ಚಿಗುರಿ ಪುನಃ ಗೆಲ್ಲು ಬೆಳ್ಕೊಳ್ತದೆ. ಎಲ್ಲ ಗೆಲ್ಲು ಕಡ್ದು ಹಾಕಿದರೂ ಮತ್ತೆ ಗೆಲ್ಲು ಹುಟ್ಕೋತದೆ. ಬೇರು ಸಮೇತ ಕಿತ್ತು ಹಾಕಿದ್ರಿ ಅಂದರೆ ಹೋಯಿತು, ಮತ್ತೆ ಮರ ಸಿಗೋದಿಲ್ಲ. ಹಾಗೆ ಜಗತ್ತೇ ಒಂದು ಮರ. ಇದರಲ್ಲಿ ಬೇರಿರುವಂತೆ ಇರೋದು ಯಾರು ಅಂದರೆ ಪರಮಾತ್ಮ. ಬೇರಿದ್ದ ಹಾಗೆ ಅವನು, ಬೇರಿನಂತೆ ಇರೋನು ಪರಮಾತ್ಮ. ಬ್ರಹ್ಮ, ರುದ್ರ, ಗಣಪತಿ, ಶಿವ ಇವರೆಲ್ಲ ಶಾಖೋಪಶಾಖೆಗಳು, ಗೆಲ್ಲುಗಳಿದ್ದ ಹಾಗೆ. ಆ ವೇದ ಎಲೆಗಳೇನಿದೆ, ಮರದ ತುಂಬ ಎಲೆಗಳು, ಅದು ವೇದ ಇದ್ದ ಹಾಗೆ. ವೇದ ಎಲೆ ಇದ್ದ ಹಾಗೆ. ಎಲೆ ಇದ್ದರೆ ನೆರಳು, ಎಲೆಯಿಂದ ಮನೆ ಕಟ್ಕೋಬಹುದು, ಸುಖವಾಗಿರಬಹುದು. ಹಾಗೆ ವೇದ ಇದ್ದರೆ ನಮಗೆ ನೆರಳು, ವೇದ ಮಂತ್ರದಿಂದ ನೆರಳು. ಎಲೆ ಸ್ಥಾನದಲ್ಲಿ ವೇದ. ಚಿಗುರು ನೋಡಲಿಕ್ಕೆ ಭಾರಿ ಸುಂದರ, ಕೆಂಪಾಗಿರ್ತದೆ. ಭೋಗ ಸಾಮಗ್ರಿ ಎಲ್ಲ ಚಿಗುರಿದ್ದ ಹಾಗೆ. ಸ್ವಲ್ಪ ದಿವಸ ಚೆನ್ನಾಗಿರ್ತದೆ ಚಿಗುರು, ಆಮೇಲೆ ಅದು ಒರಟಾಗಿ ಬಿಡ್ತದೆ, ಬಣ್ಣ ಹೋಗ್ತದೆ. ಹಾಗೆ ಭೋಗ ಸಾಮಗ್ರಿ ಒಂದೆರಡು ದಿವಸ ನೋಡ್ಲಿಕ್ಕೆ ಚೆಂದ ಇರ್ತದೆ, ಮತ್ತು ಅದರ ಚಾರ್ಮ್ ಹೋಗ್ತದೆ. ಊರ್ಧ್ವ ಮೂಲ ಅರ್ವಾಕ್ ಶಾಖ. ಊರ್ಧ್ವ ಅಂದರೆ ಪರಮಾತ್ಮ, ಅವನು ಬೇರಿನ ಸ್ಥಾನದಲ್ಲಿದ್ದಾನೆ. ಅವಾಕಂದರೆ ಬ್ರಹ್ಮರುದ್ರಾದಿಗಳು ಅವರು ಶಾಖೋಪಶಾಖೆಗಳಲ್ಲಿದ್ದಾರೆ, ಆ ಸ್ಥಾನದಲ್ಲಿದ್ದಾರೆ. ವೇದಗಳೆಲ್ಲ ಎಲೆ ಇದ್ದಾಗ. ಅದರಿಂದ ಮರದಲ್ಲಿ ಎಲೆ ಉಳಿಸಬೇಕು, ನೆರಳು ಸಿಗ್ತದೆ. ಜಗತ್ತಿನಲ್ಲಿ ವೇದ ಉಳಿಬೇಕು. ಬುಡ ನಮಗೆ ಕಾಣಿಸೋದಿಲ್ಲ, ಆದರೆ ಬುಡನೇ ಮುಖ್ಯ. ಬುಡವೇ ಹೋಯ್ತು ಅಂದರೆ ಜಗತ್ತು ಹೋಯ್ತು. ಇವತ್ತು ಪರಮಾತ್ಮ ಇಲ್ಲ ಅಂತಂದರೆ ಜಗತ್ತೇ ಇಲ್ಲ. ಆ ಬೇರಿನ ಆಧಾರದಿಂದ ಇಡೀ ಮರ ನಿಂತಿದೆ, ಆದರೆ ಅದು ಕಾಣಿಸಲ್ಲ. ಹಾಗೆ ಪರಮಾತ್ಮ ಕಾಣಿಸಲ್ಲ, ಬೇರೆ ಕಾಣಿಸೋದಿಲ್ಲ, ಆದರೆ ಅದೇ ಆಧಾರ. ಅದರಂತೆ ಪರಮಾತ್ಮ ಕಾಣಿಸಲ್ಲ, ಆಧಾರ. ನಮಗೆ ಕಾಣಿಸೋದು ಗೆಲ್ಲು ಇದೆಲ್ಲ. ಬೇರೆ ಯಾರ್ಯಾರೋ ಕಾಣಿಸ್ತಾರೆ, ಅವರೇ ಹೂವು ಹಣ್ಣು ಕೊಟ್ಟರು ಅಂತ ಅವರಿಗೆ ನೀರು ಹಾಕಿದ್ರೆ ಅದು ಸೇರೋದು ಬೇರಿಗೆ. ಹಾಗೆ ನೀವು ಯಾರಿಗೆ ಮಾಡಿದರೂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಪರಮಾತ್ಮನಿಗೆ ಹೋಗಿ ಸೇರೋದು. ಅವನ ಬಲದಿಂದಲೇ ಬಂದು ಅಲ್ಲಿಂದ ನಾವು ತಗೋತೇವೆ ಅಷ್ಟೇ. ಎಲ್ಲ ನಾವು ಮಾಡಿದ್ದೆಲ್ಲ ತಗೊಳ್ಳೋದು ಪರಮಾತ್ಮ, ಕೊಡೋನವನೇ, ಆದರೆ ಅವನು ಯಾರಿಗೂ ಕಾಣಿಸಲ್ಲ ಅಷ್ಟೆ. ಬೇರೆಯವ್ರ ಮುಖಾಂತರ ನಾವು ತೊಗೊಂಡ್ರೂ ಕೂಡ ಅವರ ಮೂಲಕ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಅವನಿಗೆ ನಮ್ಮ ಪೂಜೆ ಸೇರಬೇಕು. ಗೆಲ್ಲಿನಲ್ಲಿ ಹಣ್ಣು ಬಿಟ್ಟರು, ಹೂ ಬಿಟ್ಟರೂ ಕೂಡ ಆ ಬೇರಿನ ಬಲದಿಂದ ಬಂತು ಅಂತ ತಿಳ್ಕೊಂಡು ನಾವು ಬೇರಿಗೆ ನೀರು ಹಾಕ್ತೀವಿ. ಅದರಂತೆ ಪರಮಾತ್ಮನಿಗೆ ಹಾಕಬೇಕು. ಇಂಥ ಪರಮಾತ್ಮನನ್ನು ತಿಳ್ಕೊಂಡು ಇವತ್ತು ಅಗ್ನಿ ಏನು ಮಾಡಬೇಕೋ ಆ ಕೆಲಸ ಮಾಡ್ತಾ ಇದ್ದಾನೆ. ಇಷ್ಟು ಜಗತ್ತು ನಡೀತಾ ಇದೆ, ಊಟ ನಡೀತಾ ಇದೆ, ಅಗ್ನಿಯಿಂದ ನಡೀತಾ ಇದೆ. ಪದಾರ್ಥಗಳನ್ನು ಬೇಯಿಸ್ತಾನೆ ಅಗ್ನಿ, ಪಕ್ವಗೊಳಿಸ್ತಾನೆ. ಯಾಕೆ? ಭಗವಂತನ ಹೆದರಿಕೆ. ಈ ಕೆಲಸಕ್ಕೆ ನನ್ನನ್ನು ಪರಮಾತ್ಮ ಇಟ್ಟಿದ್ದಾನೆ, ನಾನು ಮಾಡಬೇಕು. ಹಾಗೇನಾದರೂ ಅಗ್ನಿಯ ಭಗವಂತನ ಭಯ ಇಲ್ಲದೆ ಸುಮ್ಮನೆ ಕೂತ್ಬಿಟ್ರೆ ಜಗತ್ತೇ ನಡೆಯೋದಿಲ್ಲ. ಸೂರ್ಯ ಬೆಳಗ್ಗಿನಿಂದ ಸಾಯಂಕಾಲ ತನಕ ಸಂಚಾರ ಮಾಡ್ತಾನೆ. ಒಂದು ದಿನ ಸೂರ್ಯ ರಜೆ ಹಾಕೋದಿಲ್ಲ, ಒಂದು ದಿನ ಕೆಲಸ ತಪ್ಪಿಸಲ್ಲ. ಒಂದು ವೇಳೆ ಇವತ್ತು ಸೂರ್ಯೋದಯ ಆಗಿಲ್ಲ ಅಂತ ಉಂಟಾ, ಬಂದೇ ಬರ್ತಾನೆ ಸೂರ್ಯ, ಜಗತ್ತು ನಡೆದೇ ನಡೀತದೆ ಪರಮಾತ್ಮನ ಆಗಿ. ಹೀಗೆ ದೇವತೆಗಳು ಕೂಡ ನಿಷ್ಠೆಯಿಂದ ಭಗವಂತನ ಮೇಲಿನ ಭಕ್ತಿಯಿಂದ, ಭಯದಿಂದ, ನಿಷ್ಠೆಯಿಂದ ತಮ್ಮ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಂದ್ರ, ವಾಯು, ಯಮ ಎಲ್ಲರೂ ಪರಮಾತ್ಮನ ಮೇಲಿನ ಭಯಭಕ್ತಿಯಿಂದ, ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಭಗವಂತನ ತತ್ವವನ್ನು ತಿಳ್ಕೊಳ್ಳಿಕ್ಕೇ ಇರೋದು ಮನುಷ್ಯ ದೇಹ. ಇಂಥ ಮನುಷ್ಯ ದೇಹದಲ್ಲಿ ತಿಳ್ಕೊಂಡ್ರೆ ಉಂಟು, ಇಲ್ಲ ಅಂದರೆ ಹೋಯಿತು. ಯಾಕೆಂದರೆ ಮತ್ತಿಂಥ ದೇಹ ಬರ್ತದೆ ಅಂತ ನಿಯಮ ಇಲ್ಲ. ಆಸ್ತಿಕ್ಯ ಬುದ್ಧಿಯನ್ನಾದರೂ ತಂದುಕೊಡ್ಬೇಕು. ಪರಮಾತ್ಮ ಇದ್ದಾನೆ ಅನ್ನೋ ಭಾವನೆ ಮೊದಲು ಮಾಡಬೇಕು. ಅವನು ಗುಣಪೂರ್ಣ ಅನ್ನೋ ಅನುಸಂಧಾನ ಮಾಡಬೇಕು. ಆಗ ಅವನು ಪ್ರಸನ್ನನಾಗ್ತಾನೆ. ಮೋಕ್ಷಕ್ಕೆ ಹೋಗೋದು ಅಂದರೆ ಏನು? ದೇಹದಲ್ಲಿ ಪ್ರಧಾನವಾಗಿ 101 ನಾಡಿಗಳಿವೆ. 101 ನಾಡಿ, ಅದರಲ್ಲಿ ಮಧ್ಯದ ನಾಡಿ ಬ್ರಹ್ಮನಾಡಿ, ಅದರಿಂದ ಹೋಗುವವನು ಮೋಕ್ಷಕ್ಕೆ ಹೋಗ್ತಾನೆ. ಹೀಗೆ ಮೋಕ್ಷಕ್ಕೆ ಹೋಗುವ ಮಾರ್ಗ ಸುಷುಮ್ನಾ ನಾಡಿ, ಅದರ ಮಧ್ಯೆ ಅದು 5ಕ್ಕೆ ಸೇರಿಸಿ ಸುಷುಮ್ನಾ ನಾಡಿ ಅಂತ. ಅದರಲ್ಲಿ ಮಧ್ಯದಲ್ಲಿರೋದು ಬ್ರಹ್ಮನಾಡಿ. ಅದರ ಮೂಲಕ ಹೋಗಬೇಕಾದ್ರೆ ಇಷ್ಟೆಲ್ಲ ಸಾಧನೆ ಮಾಡಬೇಕು. ಅಂಥವನು ಮೋಕ್ಷವನ್ನು ಹೊಂದುತ್ತಾನೆ. ಮುಕ್ತ ನಿಯಾಮಕನಾದ ಪರಮಾತ್ಮನ ವ್ಯಾಪಾರ ಅಂದರೆ ಇದು. ಇಷ್ಟವರೆಗೆ ಹೇಳಿದ್ದೇ ಅವನ ತತ್ವ ಅಂತ ಯಮದೇವರು ನಚಿಕೇತನಿಗೆ ಉಪದೇಶ ಮಾಡಿದ್ದಾರೆ. ಒಟ್ಟು ತಾತ್ಪರ್ಯ,
ಸಮಸ್ತ ದೇವತೆಗಳಿಗಿಂತ ಶ್ರೀಹರಿ ಉತ್ತಮ ಅಂತ ಹೇಳಿ ಆಚಾರ್ಯರು ಭಾಷ್ಯದಲ್ಲಿ ಮುಕ್ತಾಯ ಮಾಡ್ತಿದ್ದಾರೆ. ನಮೋ ಭಗವತೆ ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ ಯಸ್ಯಾಹಮಾಪ್ತ ಆಪ್ತೇಭ್ಯೋ ಯೋಮ ಆಪ್ತತಮಃ ಸದಾ. ಆ ವಿಷ್ಣು, ಸಮರ್ಥನಾದ ವಿಷ್ಣು ನನಗೆ ಅತ್ಯಂತ ಆಪ್ತನಾಗಿದ್ದಾನೆ, ಅವನಿಗೆ ನಾನು ಆಪ್ತನಾಗಿದ್ದೇನೆ ಅಂತ ಮಧ್ವಾಚಾರ್ಯ. ಅವನಿಗೆ ನಾನು ಆಪ್ತ, ನನಗೆ ಅವನು ಅತ್ಯಂತ ಆಪ್ತನಾಗಿದ್ದಾನೆ. ಅಂಥ ಭಗವಂತನಿಗೆ ನಮೋ ನಮಃ ಅಂತ ನಮಸ್ಕಾರ ಮಾಡಿ ಮುಕ್ತಾಯ ಮಾಡಿದ್ದಾರೆ.